ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ಕನ್ನಡ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಗಳಲ್ಲಿ 10ನೇ ತರಗತಿ ಪರಿಷ್ಕೃತ ಕನ್ನಡ ಪಠ್ಯಪುಸ್ತಕದ ಪೂರಕ ಪಾಠಗಳಲ್ಲಿ ಇರತಕ್ಕಂತಹ ಮೊದಲನೇ ಗದ್ಯವಾದ ಉದಾತ್ತ ಚಿಂತನೆಗಳು ಎನ್ನುವ ಗದ್ಯದಲ್ಲಿ ನಾವು ಮಹಾತ್ಮ ಗಾಂಧೀಜಿ ಹಾಗೆಯೇ ಅಂಬೇಡ್ಕರ್ ಇವರ ಉದಾತ್ತ ಚಿಂತನೆಗಳು ಏನು ಅಂತ ಹೇಳಿ ತಿಳಿದುಕೊಂಡಿದ್ವಿ. ಈ ದಿನದ ತರಗತಿನಲ್ಲಿ ನಾನು ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಏನು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ನಿಮ್ಮ ಪಠ್ಯಪುಸ್ತಕವನ್ನು ತೆಗೆದು ನೀವು ಲೆಸನನ್ನು ನೋಡ್ಕೋಬೇಕಾಗತ್ತೆ. ಹಾಗಿದ್ರೆ ಬನ್ನಿ, ತಡ ಮಾಡದೆ ನಾವು ಪಾಠವನ್ನು ಪ್ರಾರಂಭ ಮಾಡೋಣ. ಸ್ವಾಮಿ ವಿವೇಕಾನಂದರ ಹೆಸರನ್ನು ಕೇಳದೇ ಇರೋರೇ ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಯುವ ಜನರಿಗೆ ಶಕ್ತಿಯನ್ನು ತುಂಬತಕ್ಕಂತಹ ಒಂದು ಮಹಾನ್ ಚೇತನ ಅಂತ ಹೇಳಿದ್ರೆ ಅದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನೇ ನಾವು ರಾಷ್ಟ್ರೀಯ ಯುವ ಶಕ್ತಿ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಯಾವಾಗ? ಜನವರಿ 12ನೇ ತಾರೀಕು. ರಾಷ್ಟ್ರದ ಯುವಕರಲ್ಲಿ ಹೊಸ ಚೇತನವನ್ನು, ಉತ್ಸಾಹವನ್ನು ತುಂಬತಕ್ಕಂತಹ ಶಕ್ತಿ ಇದ್ದಿದ್ದು ವಿವೇಕಾನಂದರಿಗೆ. ಅಂತಹ ಮಹಾನ್ ವ್ಯಕ್ತಿತ್ವ ಉಳ್ಳಂತಹ ಒಬ್ಬ ವ್ಯಕ್ತಿ ವಿವೇಕಾನಂದ ಅವರು. ಇವರ ಚಿಂತನೆಗಳು ಏನು, ಇವರು ನಮಗೆ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಅನ್ನೋದನ್ನು ಈ ದಿನದ ತರಗತಿನಲ್ಲಿ ನಾವು ತಿಳಿದುಕೊಳ್ಳೋಣ. ಪೂರಕ ಪಾಠ 1, ಉದಾತ್ತ ಚಿಂತನೆಗಳು. ಸ್ವಾಮಿ ವಿವೇಕಾನಂದ. ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು. ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ, ಅದು ಸಂಸ್ಕೃತಿ. ನೀವು ಅವರಿಗೆ ಅದನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು. ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. ಜಗತ್ತಿಗೆ ಜ್ಞಾನರಾಶಿಯನ್ನೇ ಕೊಡಬಹುದು, ಆದರೆ ಅದರಿಂದ ಹೆಚ್ಚು ಪ್ರಯೋಜನವಿಲ್ಲ. ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು. ಆಧುನಿಕ ಕಾಲದಲ್ಲಿ ಬೇಕಾದಷ್ಟು ಜ್ಞಾನ ಸಂಪತ್ತನ್ನು ಪಡೆದ ದೇಶಗಳನ್ನು ನೋಡಿರುವೆವು. ನೋಡಿ, ಪ್ರಸ್ತುತ ಈ ಒಂದು ಉದಾತ್ತ ಚಿಂತನೆಗಳು ಅಂತಕ್ಕಂತಹ ಗದ್ಯ ಭಾಗದಲ್ಲಿ ಸ್ವಾಮಿ ವಿವೇಕಾನಂದರು ನಮಗೆ ಜ್ಞಾನದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಅದರೊಟ್ಟಿಗೆ ಸಂಸ್ಕೃತಿ ಅಂತಕ್ಕಂಥದ್ದು ಒಂದು ದೇಶದ ಅಭಿವೃದ್ಧಿಗೆ ಹಾಗೆಯೇ ವ್ಯಕ್ತಿಯ ಅಭಿವೃದ್ಧಿಗೆ ಸಂಸ್ಕೃತಿ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ಈ ಒಂದು ಗದ್ಯದಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ದೇಶದ ಭಾಷೆಯಲ್ಲಿ ನಾವು ಜನರಿಗೆ ಭಾವನೆಗಳನ್ನು ನೀಡಬೇಕು. ಅಂದರೆ ಯಾವುದೇ ಉತ್ತಮ ಅಂಶಗಳನ್ನು ನಾವು ಜನರಿಗೆ ಹೇಳ್ತಾ ಇದ್ದೀವಿ ಅಂದಾಗ ಆ ಉತ್ತಮ ಅಂಶಗಳು ಯಾವ ಭಾಷೆನಲ್ಲಿರಬೇಕು? ದೇಶೀಯ ಭಾಷೆನಲ್ಲಿರಬೇಕು, ಅಂದರೆ ಸ್ಥಳೀಯ ಭಾಷೆಗಳಲ್ಲಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ವ್ಯಕ್ತಿಗೆ ಅರ್ಥವಾಗ್ತಕ್ಕಂತಹ ಭಾಷೆನಲ್ಲಿ ಹೇಳಿದ್ರೆ ಆ ವಿಷಯಗಳು ವ್ಯಕ್ತಿಯ ಮನಸ್ಸಿಗೆ ಹೋಗುತ್ತೆ. ಅದೇ ವ್ಯಕ್ತಿಗೆ ಗೊತ್ತಾಗದೇ ಇರತಕ್ಕಂತಹ ಭಾಷೆನಲ್ಲಿ ಹೇಳಿದ್ರೆ ಅದು ಆ ವ್ಯಕ್ತಿಯ ಕಿವಿಗೆ ಮಾತ್ರ ಹೋಗುತ್ತೆ. ಮಾತೃಭಾಷೆನಲ್ಲಿ ಶಿಕ್ಷಣ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಮಾತೃಭಾಷೆಯಲ್ಲಿ ಆ ವ್ಯಕ್ತಿಗೆ ನೀಡ್ತಕ್ಕಂತಹ ಶಿಕ್ಷಣದಿಂದ ಆ ಶಿಕ್ಷಣ ಏನಿದೆಯಲ್ಲ ಅದು ವ್ಯಕ್ತಿಯ ಮನದಾಳಕ್ಕೆ ಹೋಗುತ್ತೆ, ಮನಸ್ಸಿನಲ್ಲಿ ಉಳಿಯುತ್ತೆ. ಅದೇ ಬೇರೊಂದು ಭಾಷೆನಲ್ಲಿ ಆ ವ್ಯಕ್ತಿಗೆ ನಾವು ಏನನ್ನೋ ಕಲಿಸ್ತಾ ಇದ್ದೀವಿ ಅಂದಾಗ ಅದು ಎಲ್ಲಿಗೆ ಹೋಗುತ್ತೆ? ಅದು ಆ ವ್ಯಕ್ತಿಯ ಕಿವಿಗೆ ಮಾತ್ರ ಹೋಗುತ್ತೆ. ಅಂದರೆ ಇಲ್ಲಿ ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅಲ್ಲ, ಮನುಷ್ಯನಿಗೆ ನೀವು ಯಾವುದೇ ಒಂದು ಜ್ಞಾನವನ್ನು ನೀಡಿ, ಆದರೆ ಆ ಜ್ಞಾನ ಯಾವ ಭಾಷೆಯಲ್ಲಿರಬೇಕು? ವ್ಯಕ್ತಿಗೆ ಅರ್ಥವಾಗುವಂತಹ ಸರಳ ಭಾಷೆ, ಅಂದರೆ ಆತನ ಸ್ಥಳೀಯ ಭಾಷೆಯಲ್ಲಿ ನಾವು ನೀಡ್ತಕ್ಕಂತಹ ಜ್ಞಾನ ಇದ್ದಾಗ ಮಾತ್ರ ಏನಾಗುತ್ತೆ? ಆ ಜ್ಞಾನ ವ್ಯಕ್ತಿಯ ಕಿವಿಯನ್ನಷ್ಟೇ ತಲುಪೋದಿಲ್ಲ, ಆ ವ್ಯಕ್ತಿಯ ಮನಸ್ಸನ್ನು ತಲುಪುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಯಾವಾಗ ವ್ಯಕ್ತಿಗೆ ಅರ್ಥ ಆಗ್ತಕ್ಕಂತಹ ಭಾಷೆಯಲ್ಲಿ ನಾವು ಭಾವನೆಗಳನ್ನು ಹೇಳ್ತೀವೋ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು. ಕೇಳಿಸ್ಕೊಳ್ತಕ್ಕಂತಹ ವ್ಯಕ್ತಿಗಳು ಹೇಳೋರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಆ ವಿಷಯವನ್ನು ದೀರ್ಘಕಾಲ ಸ್ಮರಣೆಯಲ್ಲಿ ಇಟ್ಕೊಳ್ತಾರೆ. ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ. ಜನರಿಗೆ ಕೇವಲ ನಾವು ಜ್ಞಾನವನ್ನು ನೀಡಿದ್ರೆ ಸಾಲದು, ಆದರೆ ಜನರಿಗೆ ಜ್ಞಾನಕ್ಕಿಂತ ಮುಖ್ಯವಾಗಿ ಬೇಕಾದದ್ದು ಏನು? ಸಂಸ್ಕೃತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀವು ಅವರಿಗೆ ಅದನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು. ಜನರ ಪ್ರಗತಿ ಆಗಬೇಕು, ದೇಶದ ಪ್ರಗತಿ ಆಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಜ್ಞಾನ ಮಾತ್ರ ಅಲ್ಲ, ಆ ಜ್ಞಾನದೊಟ್ಟಿಗೆ ಏನು ಬೇಕು? ಸಂಸ್ಕೃತಿ ಕೂಡ ಬೇಕು. ಎಲ್ಲಿ ಸಂಸ್ಕೃತಿ ಹಾಗೂ ಜ್ಞಾನ ಎರಡೂ ಇರುತ್ತೋ ಆ ದೇಶದ ಪ್ರಗತಿ ಸ್ಥಿರವಾಗ್ತಾ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. ಯಾವುದೋ ಒಂದು ಆಘಾತ ಆಯಿತು, ತೊಂದರೆ ಆಯಿತು, ಅಂತಹ ಸಂದರ್ಭವನ್ನು ನಿಭಾಯಿಸ್ತಕ್ಕಂತಹ ಶಕ್ತಿ ಕೇವಲ ಜ್ಞಾನಕ್ಕೆ ಇಲ್ಲ. ಯಾವ ವ್ಯಕ್ತಿನಲ್ಲಿ ಸಂಸ್ಕೃತಿ ಇರುತ್ತೋ, ಸಂಸ್ಕೃತಿ ಅಂದರೆ ಈ ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ದಯೆ, ದಾಕ್ಷಿಣ್ಯ, ಕರುಣೆ,
ಮಮತೆ, ಪ್ರೀತಿ, ಭಾತೃತ್ವ ಇತ್ಯಾದಿ ಗುಣಗಳು ಎಲ್ಲವನ್ನ ನಾವು ಸಂಸ್ಕೃತಿಯಿಂದ ಕಲಿತೀವಿ ಅಲ್ವಾ. ಈ ಸಂಸ್ಕೃತಿ ಯಾವ ವ್ಯಕ್ತಿನಲ್ಲಿರುತ್ತೋ ಆತ ಆಘಾತವನ್ನ ಸಹಿಸ್ಕೊಳ್ತಾನೆ. ಆತನ ಜೀವನದಲ್ಲಿ ಏನೇ ತೊಂದರೆಗಳು ಬಂದರೂ ಕೂಡ ಅದನ್ನ ನಿಭಾಯಿಸ್ತಕ್ಕಂತಹ ಶಕ್ತಿ ಆ ವ್ಯಕ್ತಿಗೆ ಇರುತ್ತೆ. ನಾವು ಕೇವಲ ಜ್ಞಾನ ರಾಶಿಯನ್ನೇ ನೀಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಯಾವುದೇ ಸಮಸ್ಯೆ ಬಂದಾಗ ಏನಾಗುತ್ತೆ, ಆತ ಮಾನಸಿಕವಾಗಿ ಖಿನ್ನನಾಗ್ಬಿಡ್ತಾನೆ. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ವಿವೇಕಾನಂದರು, ಜ್ಞಾನ ರಾಶಿಗಿನ್ನ ಹೆಚ್ಚಾಗಿ ವ್ಯಕ್ತಿಗೆ ನಾವು ಸಂಸ್ಕೃತಿಯನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಸಂಸ್ಕೃತಿಯನ್ನ ಕೊಟ್ಟಾಗ ಮಾತ್ರ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರಲಿ, ಯಾವುದೇ ಆಘಾತಗಳು ಬರಲಿ, ವ್ಯಕ್ತಿ ಅದನ್ನ ಧೈರ್ಯವಾಗಿ ಎದುರಿಸ್ತಾನೆ, ಹಾಗೆ ಅವುಗಳನ್ನು ಜಾಣ್ಮೆಯಿಂದ ನಿಭಾಯಿಸ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಏನು ಹೇಳ್ತಾ ಇದ್ದಾರೆ ನೋಡಿ, ಜಗತ್ತಿಗೆ ಜ್ಞಾನ ರಾಶಿಯನ್ನ ಕೊಡಬಹುದು, ಆದರೆ ಅದರಿಂದ ಹೆಚ್ಚು ಪ್ರಯೋಜನವಿಲ್ಲ. ಇಡೀ ಜಗತ್ತಿಗೆ ನಾವು ಬರೀ ಜ್ಞಾನ ರಾಶಿಯನ್ನೇ ಕೊಡ್ಬೋದು, ಆದರೆ ಅದರಿಂದ ನಮಗೆ ಜಾಸ್ತಿ ಉಪಯೋಗ ಇಲ್ಲ. ಹಿಂದೊಂದು ಕಾಲದಲ್ಲಿ ಅಕ್ಷರಸ್ಥರ ಸಂಖ್ಯೆಯೇ ಕಡಿಮೆ ಆಗಿತ್ತು. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾರನ್ನು ನೋಡಿದ್ರೂ ಕೂಡ ಎಲ್ಲರೂ ಅಕ್ಷರಸ್ಥರೇ, ಎಲ್ಲರಿಗೂ ಓದೋದಕ್ಕೆ ಬರುತ್ತೆ, ಬರೆಯೋದಕ್ಕೆ ಬರುತ್ತೆ, ಎಲ್ಲರೂ ಕೂಡ ಬುದ್ಧಿವಂತರು, ಜ್ಞಾನವಂತರು. ಆದರೆ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ, ಸಂಸ್ಕೃತಿಯ ಕೊರತೆ ಇದೆ. ಎಷ್ಟೇ ವಿದ್ಯಾವಂತರಾಗಿದ್ರೂ ಕೂಡ ಅವರಿಗೆ ಇತರರೊಂದಿಗೆ ಹೇಗೆ ಮಾತನಾಡಬೇಕು, ಹೇಗೆ ವ್ಯವಹರಿಸಬೇಕು, ಹಿರಿಯರ ಜೊತೆ ಯಾವ ಥರ ಮಾತನಾಡಬೇಕು, ಹಿರಿಯರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು, ಮುಂತಾದ ಅಂಶಗಳ ಕೊರತೆ ಅವರಲ್ಲಿ ಇದೆ. ಇಡೀ ಜಗತ್ತಿಗೆ ನಾವು ಜ್ಞಾನ ರಾಶಿಯನ್ನು ಬೇಕಾದರೂ ಕೊಡ್ಬೋದು, ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ದೇಶದ ಪ್ರಗತಿ ಬರೀ ಜ್ಞಾನದಿಂದ ಮಾತ್ರ ಸಾಧ್ಯ ಇಲ್ಲ, ಅದರೊಟ್ಟಿಗೆ ಸಂಸ್ಕೃತಿಯ ಅವಶ್ಯಕತೆ ಇದೆ. ಹಾಗಂತ ಸಂಸ್ಕೃತಿ ಅನ್ನೋದು ಎಲ್ಲಿಂದ ಬರಬೇಕು, ಎಲ್ಲಿಂದ ನಾವು ಕಲಿಬೇಕು ಸಂಸ್ಕೃತಿಯನ್ನು ಅಂತ ಹೇಳಿದ್ರೆ, ಅದು ಮನುಷ್ಯನ ರಕ್ತದಲ್ಲೇ ಬರಬೇಕು. ಯಾವಾಗ ಮನುಷ್ಯ ಹುಟ್ಟುತ್ತಾನಲ್ವಾ, ಅವಾಗಿಂದಾನೇ ಆತನ ಜನ್ಮದಲ್ಲೇ ಬರಬೇಕು. ಅನುವಂಶೀಯವಾಗಿ ತಾಯಿಯ ಗರ್ಭದಲ್ಲಿದ್ದಾಗಲೇ ಸಂಸ್ಕೃತಿ ಬರಬೇಕು. ಈಗ ಹೇಳ್ತಾರೆ ನೋಡಿ, ಗರ್ಭಿಣಿ ಇದ್ದಾಗ ತಾಯಿ ಒಳ್ಳೊಳ್ಳೆ ವಿಚಾರಗಳನ್ನು ಆಲಿಸಬೇಕು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅಂಥೇಳಿ. ಅಂದರೆ ಒಳ್ಳೊಳ್ಳೆ ವಿಚಾರಗಳನ್ನು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದಾಗ ಗರ್ಭದಲ್ಲಿರ್ತಕ್ಕಂತಹ ಮಗು ಕೂಡ ಅದೇ ಗುಣಗಳನ್ನು ಬೆಳೆಸ್ಕೊಳ್ಳುತ್ತೆ ಅಂಥೇಳಿ. ಒಳ್ಳೆಯ ಸಂಸ್ಕೃತಿ ಅಂತಕ್ಕಂಥದ್ದು ರಕ್ತಗತವಾಗೇ ಬರಬೇಕು. ಆದರೆ ಏನಾಗ್ತಾ ಇದೆ ಬರ್ತಾ ಬರ್ತಾ ಅಂತ ಹೇಳಿದ್ರೆ, ಆಧುನಿಕ ಕಾಲದಲ್ಲಿ ಬೇಕಾದಷ್ಟು ಜ್ಞಾನ ಸಂಪತ್ತನ್ನು ಪಡೆದಿರ್ತಕ್ಕಂತಹ ದೇಶಗಳನ್ನು ನಾವು ನೋಡಿದ್ದೇವೆ. ಎಷ್ಟೊಂದು ಮುಂದುವರೆದ ದೇಶಗಳು ಅಂಥೇಳಿ ಹೇಳ್ತೀವಲ್ಲ, ಎಲ್ಲ ದೇಶಗಳು ಕೂಡ ತುಂಬಾ ಮುಂದುವರೆದಿದ್ವೆ, ತುಂಬಾ ಜ್ಞಾನ ಸಂಪತ್ತನ್ನು ಪಡೆದುಕೊಂಡಿದೆ. ಆದರೆ ಅದರಿಂದ ಏನೂ ಕೂಡ ಪ್ರಯೋಜನವಿಲ್ಲ. ಅವರು ಕಾಡು ಜನರಂತೆ ಇರುವರು. ಕಾಡು ಜನರು ಅಂತ ಹೇಳಿ ಯಾವಾಗ ಕರೀತಾರೆ, ಯಾರಲ್ಲಿ ಸಂಸ್ಕೃತಿ ಇಲ್ವೋ ಅಂತಹ ವ್ಯಕ್ತಿಗಳಿಗೆ ನಾವು ಕಾಡು ಜನರು ಅಂತ ಹೇಳಿ ಕರಿತೀವಿ. ಅವರಲ್ಲಿ ಸಂಸ್ಕೃತಿ ಇಲ್ಲದೇನೆ ಅವರು ವರ್ತಿಸುತ್ತಿದ್ದಾರೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದೆ ಇರ್ತಕ್ಕಂಥದ್ದು, ಒಂದು ದೇಶದ ಮೇಲೆ ಇನ್ನೊಂದು ದೇಶ ಯುದ್ಧ ಸಾರ್ತಕ್ಕಂಥದ್ದು, ಅಪಾರ ಜನರಿಗೆ ಹಿಂಸೆಯನ್ನು ಕೊಡ್ತಕ್ಕಂಥದ್ದು, ನೋವನ್ನು ಕೊಡ್ತಕ್ಕಂಥದ್ದು, ಈ ರೀತಿಯ ಮೌಲ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಅದೇ ಅವರಲ್ಲಿ ಸಂಸ್ಕೃತಿ ಇದ್ದರೆ ಕರುಣೆ ಅಂತಕ್ಕಂಥದ್ದು ಇರ್ತಿತ್ತು, ಪ್ರೀತಿ, ಭಾತೃತ್ವ, ಈ ರೀತಿಯ ಮನೋಭಾವನೆಗಳು ಇರ್ತಾ ಇತ್ತು. ಏನೋ ಜಗತ್ತಿನಲ್ಲಿ ಅನೇಕ ದೇಶಗಳು ಮುಂದುವರೆದಿದೆ ಅಂತೇಳಿ ಹೇಳ್ತಾ ಇದ್ದಾರಲ್ವ, ಅಂತಹ ದೇಶಗಳಲ್ಲಿ ಜ್ಞಾನ ರಾಶಿಗೆ ಏನು ಕೊರತೆ ಇಲ್ಲ, ಸಂಪತ್ತಿಗೇನು ಕೊರತೆ ಇಲ್ಲ. ಆದರೆ ಅವರಲ್ಲಿ ಕೊರತೆ ಇರ್ತಕ್ಕಂಥದ್ದು ಯಾವುದಕ್ಕೆ, ಸಂಸ್ಕೃತಿಗೆ ಕೊರತೆ ಇದೆ. ಈಗ ನೀವು ಉದಾಹರಣೆ ತಗೊಳ್ಳೋದಾದರೆ, ಎಷ್ಟೊಂದು ಮುಂದುವರೆದಂತಹ ದೇಶಗಳು, ಎಷ್ಟೊಂದು ದೇಶಗಳಲ್ಲಿ ಆ ಕಲ್ಚರೇ ಇರೋದಿಲ್ಲ. ಹೇಗೆ ಅಂತ ಹೇಳಿದ್ರೆ, ಹರೆಬರೆ ಬಟ್ಟೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು, ಮಾದಕ ವ್ಯಸನಿಗಳಾಗಿ ತೊಂದರೆಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇದು ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ. ಹಾಗಾಗಿ ವಿವೇಕಾನಂದರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಶಾಸ್ತ್ರಗಳಲ್ಲಿ ಹುದುಗಿರುವ ಮಠ ಮತ್ತು ಅರಣ್ಯಗಳಲ್ಲಿ ಅಡಗಿರುವ ಕೆಲವೇ ವ್ಯಕ್ತಿಗಳ ಸ್ವತ್ತಾಗಿರುವ ಆಧ್ಯಾತ್ಮಿಕ ರತ್ನಗಳನ್ನು ದೇಶ ಭಾಷೆಗಳ ಮೂಲಕ ಜನರಿಗೆ ಪ್ರಚಾರ ಮಾಡಬೇಕು. ಹಾಗಾಗಿ ಜನರಿಗೆ ಯಾವುದರ ಅವಶ್ಯಕತೆ ಇದೆ, ಒಂದು ಒಳ್ಳೆಯ ಸಂಸ್ಕೃತಿಯ ಅವಶ್ಯಕತೆ ಇದೆ. ಆ ಸಂಸ್ಕೃತಿಯನ್ನು ನಾವು ಜನರಿಗೆ ಪ್ರಚಾರ ಮಾಡಬೇಕು. ಅದು ಯಾವುದರ ಮೂಲಕ, ದೇಶೀಯ ಭಾಷೆಗಳ ಮೂಲಕ ಜನರಿಗೆ ಪ್ರಚಾರವನ್ನು ಮಾಡಬೇಕು. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಸಂಸ್ಕೃತಿ ಅಂತಕ್ಕಂಥದ್ದು, ವೇದ, ಶಾಸ್ತ್ರ ಇವೆಲ್ಲ ಕೆಲವೇ ಜನರ ಸ್ವತ್ತಾಗ್ಬಿಟ್ಟಿದೆ. ಹಿಂದೊಂದು ಕಾಲದಲ್ಲಿ ವರ್ಣಗಳ ಪದ್ಧತಿ ಇತ್ತು, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಶೂದ್ರ ಅಂತ ಹೇಳಿ. ಆಗ ಏನಾಗ್ತಿತ್ತು, ಯಾಗ, ಯಜ್ಞ, ಸಂಸ್ಕೃತ ಪಾಠಗಳನ್ನು ಇವುಗಳನ್ನೆಲ್ಲ ಕಲಿತಕ್ಕಂತಹ ಹಕ್ಕು ಕೇವಲ ಮೇಲ್ವರ್ಗದವರಿಗೆ ಇತ್ತು ಅಲ್ವಾ. ಈ ರೀತಿ ಆಗಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂಸ್ಕೃತಿಯ ಸಾರ
ತಿಳಿದುಕೊಳ್ಬೇಕು. ಈ ಸಂಸ್ಕೃತಿ ಅಂತಕ್ಕಂಥದ್ದು ಕೇವಲ ಕೆಲವೇ ವ್ಯಕ್ತಿಗಳಿಗೆ ಸೀಮಿತವಾಗಿರಬಾರ್ದು, ಕೆಲವೇ ಮಠಗಳಿಗೆ ಸೀಮಿತ ಆಗಿರಬಾರ್ದು, ಹಾಗೆಯೇ ಕೆಲವು ಅರಣ್ಯಗಳಲ್ಲಿ ಅಡಗಿರಬಾರ್ದು. ಅರಣ್ಯಗಳಲ್ಲಿ ಅಡಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲೆಲ್ಲ ಗುರುಕುಲ ಪದ್ಧತಿ ಇತ್ತು ಅಲ್ವಾ. ಗುರುಕುಲ ಪದ್ಧತಿ ಇದ್ದಾಗ ವ್ಯಕ್ತಿ ರಾಜ ಮಹಾರಾಜ ಆದರೂ ಕೂಡ ಆತ ಗುರುಕುಲಕ್ಕೆ ಹೋಗಿ ಶಿಕ್ಷಣವನ್ನು ಪಡಿಬೇಕಾಗಿತ್ತು. ಆ ರೀತಿಯ ಸಂಸ್ಕೃತಿ ಆಗ ಇತ್ತು. ಆದರೆ ಬರ್ತಾ ಬರ್ತಾ ಏನಾಗ್ತಿದೆ, ಈ ರೀತಿಯ ಸಾಂಸ್ಕೃತಿಕ ಮೌಲ್ಯಗಳು ಕುಸಿತಾ ಇದೆ. ಕೇವಲ ಸಂಸ್ಕೃತಿ, ಆ ಸಾಂಸ್ಕೃತಿಕ ಮೌಲ್ಯಗಳು ಕೆಲವೇ ಜನರಿಗಷ್ಟೇ ಸೀಮಿತ ಅಲ್ಲ, ಅದು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವಶ್ಯಕ. ಹಾಗಾಗಿ ದೇಶ ಭಾಷೆಗಳ ಮೂಲಕ, ಜನರಿಗೆ ಅರ್ಥವಾಗುವಂತಹ ಭಾಷೆ ಮೂಲಕ ನಮ್ಮ ದೇಶದ ಸಂಸ್ಕೃತಿ ಏನು ಹೇಳುತ್ತೆ, ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಅವುಗಳ ಸಾರ ಏನು, ಅವುಗಳು ಏನು ಹೇಳುತ್ತೆ ಅನ್ನೋದನ್ನು ನಾವು ಜನರಿಗೆ ಅವರಿಗೆ ಅರ್ಥ ಆಗ್ತಕ್ಕಂತಹ ಭಾಷೆನಲ್ಲಿ ತಿಳಿಸ್ಕೊಟ್ಟಾಗ ಏನಾಗುತ್ತೆ, ಅವರಿಗೆ ನಮ್ಮ ಸಂಸ್ಕೃತಿಯ ಮೇಲೆ ಗೌರವ ಮೂಡುತ್ತೆ. ಈ ರೀತಿ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ವಿವೇಕಾನಂದರು ಹೇಳ್ತಾ ಇದ್ದಾರೆ. ನಂತರ ಏನು ಹೇಳ್ತಾ ಇದ್ದಾರೆ ನೋಡಿ, ವೇದಾಂತಗಳ ಮುಖ್ಯ ಪಲ್ಲವಿಯೇ ಶ್ರದ್ಧೆ. ಯಾವ ಶ್ರದ್ಧೆಯ ಮೂಲಕ ನಚಿಕೇತನು ಯಮರಾಜನನ್ನ ಕೂಡ ಸಂದರ್ಶಿಸಿ ಪ್ರಶ್ನೆ ಮಾಡುವುದಕ್ಕೆ ಧೈರ್ಯ ಹೊಂದಿದನೋ, ಯಾವ ಶ್ರದ್ಧೆಯ ಮೂಲಕ ಪ್ರಪಂಚ ಚಲಿಸುತ್ತಿರುವುದೋ ಅಂತಹ ಶ್ರದ್ಧೆಯು ನಾಶವಾಗುತ್ತಿದೆ. ಇದರ ಪರಿಹಾರಕ್ಕಾಗಿ ಮೊದಲು ಆತ್ಮಜ್ಞಾನ ಪ್ರಚಾರವಾಗಬೇಕು. ನೋಡಿ, ಇಲ್ಲಿ ಬರ್ತಾ ಬರ್ತಾ ಮನುಷ್ಯರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಶ್ರದ್ಧೆ ಅಂತಕ್ಕಂಥದ್ದು ನಾಶವಾಗ್ತಾ ಇದೆ. ನಾವು ಹಿಂದಿನ ಕಾಲದಲ್ಲೆಲ್ಲ ಕತೆಗಳಲ್ಲಿ, ಪುರಾಣಗಳಲ್ಲಿ ಓದ್ತಾ ಇರ್ತೀವಿ, ಋಷಿ ಮುನಿಗಳು ದೀರ್ಘಕಾಲ ತಪಸ್ಸನ್ನ ಮಾಡಿದ್ರು. ಅದು ಹೇಗೆ, ಶ್ರದ್ಧೆಯಿಂದ ತಪಸ್ಸನ್ನ ಮಾಡಿ ದೇವಾನುದೇವತೆಗಳಿಂದ ವಿವಿಧ ವರಗಳನ್ನು ಪಡೆದುಕೊಂಡಿದ್ರು ಅಂತ ಹೇಳಿ ನಾವು ಓದ್ತೀವಿ ಅಲ್ವಾ. ಆದರೆ ಬರ್ತಾ ಬರ್ತಾ ಏನಾಗ್ತಾ ಇದೆ, ಆ ಶ್ರದ್ಧೆ ಅಂತಕ್ಕಂಥದ್ದು ಹಿಂದಿನ ಕಾಲಕ್ಕಷ್ಟೇ ಸೀಮಿತವಾಗ್ಬಿಟ್ಟಿದೆ. ಪ್ರಸ್ತುತ ದಿನಗಳಲ್ಲಿ ಶ್ರದ್ಧೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಯಾವ ರೀತಿ ಶ್ರದ್ಧೆ ಇರಬೇಕು ಮನುಷ್ಯನಿಗೆ ಅಂತ ಹೇಳಿದ್ರೆ, ನಚಿಕೇತನಿಗಿತ್ತಲ್ವಾ ಶ್ರದ್ಧೆ, ಆ ರೀತಿಯ ಶ್ರದ್ಧೆ ಇರಬೇಕು. ನಚಿಕೇತ ಗೊತ್ತಾ ಯಾರು ಅಂತ ಹೇಳಿ ಕೇಳಿ. ನಚಿಕೇತನ ಕಥೆಯನ್ನು ನಿಮಗೆ ಹೇಳ್ತೀನಿ. ನಚಿಕೇತ ಅಂತಕ್ಕಂಥವನು ಒಬ್ಬ ಚಿಕ್ಕ ಹುಡುಗ, 8-9 ವರ್ಷದ ಬಾಲಕ. ಒಮ್ಮೆ ಏನಾಗುತ್ತೆ, ಆತನ ತಂದೆ ಒಂದು ಯಾಗ ಮಾಡ್ತಾರಲ್ಲ ಗೊತ್ತಾ, ಆ ಯಾಗವನ್ನು ಮಾಡಿರ್ತಾರೆ. ಯಾಗದ ನಂತರ ಒಂದಷ್ಟು ದಾನವನ್ನು ಕೊಡ್ತಕ್ಕಂಥದ್ದು ಪದ್ಧತಿ. ಹಾಗೆ ಅವರ ತಂದೆ ಏನು ಮಾಡ್ತಾರೆ, ದಾನವನ್ನು ಕೊಡ್ತಾ ಇರ್ತಾರೆ. ದಾನವನ್ನು ಏನು ಕೊಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಬಡಕಲಾಗಿರ್ತಕ್ಕಂತಹ ಹಸುಗಳನ್ನು, ರೋಗಿಷ್ಠ ಹಸುಗಳನ್ನು ಅಲ್ಲಿ ಬಂದಿರತಕ್ಕಂತಹ ಬ್ರಾಹ್ಮಣರು ಏನು ದಾನ ಸ್ವೀಕಾರ ಮಾಡಕ್ಕೆ ಬಂದಿರ್ತಾರಲ್ಲ ಅಂತಹ ವ್ಯಕ್ತಿಗಳಿಗೆ ದಾನವಾಗಿ ಕೊಡ್ತಾ ಇರ್ತಾರೆ. ಇದನ್ನೆಲ್ಲ ಅಲ್ಲೇ ಇದ್ದಂತಹ ನಚಿಕೇತ, ಪುಟ್ಟ ಹುಡುಗ ಇದ್ನಲ್ವಾ, ಅವನು ನೋಡ್ತಾನೆ. ಅವನು ನೋಡ್ಬಿಟ್ಟು ಅನ್ಕೊಳ್ತಾನೆ, ನನ್ನ ತಂದೆ ಯಾಗ ಮಾಡಿದ್ದಾರೆ, ಈಗ ದಾನ ಧರ್ಮವನ್ನು ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿಯ ಹಸುಗಳನ್ನು ದಾನ ಮಾಡ್ತಾ ಇದ್ದಾರೆ? ಈ ಹಸುಗಳು ತುಂಬ ರೋಗಿಷ್ಠವಾಗಿದೆ, ಹಾಗೆಯೇ ಇವುಗಳು ಹಾಲನ್ನು ಕೂಡ ಕೊಡುತ್ತವೋ ಇಲ್ಲೋ ಗೊತ್ತಿಲ್ಲ. ಹಾಗೆ ಇಲ್ಲಿ ದಾನವನ್ನು ತೆಗೆದುಕೊಂಡಿರ್ತಕ್ಕಂತಹ ಬ್ರಾಹ್ಮಣರು, ವ್ಯಕ್ತಿಗಳೇನಿದ್ದಾರಲ್ವ, ಅವರು ಊರು ತಲುಪೋವರೆಗೂ ಕೂಡ ಈ ಹಸುಗಳು ಇದ್ದರೆ ಅದೇ ಹೆಚ್ಚಾಗಿದೆ. ಯಾಕೆ ನನ್ನ ತಂದೆ ಈ ರೀತಿಯ ದಾನವನ್ನು ಕೊಡ್ತಾ ಇದ್ದಾರೆ? ಈಗ ನೋಡಿ, ದಾನ ಕೊಟ್ಟಾಗ ಅದರಿಂದ ಕೊಟ್ಟೋನ್ಗೂ ತೃಪ್ತಿ ಇರಬೇಕು, ಇಸ್ಕೊಂಡೋನ್ಗೂ ಕೂಡ ತೃಪ್ತಿ ಇರಬೇಕು. ಆಗಲೇ ನಾವೇನು ಮಾಡಿರ್ತೀವೋ ಕೆಲಸ, ಅದು ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ. ಯಾಕೆ ನನ್ನ ತಂದೆ ಇಂಥ ತಪ್ಪನ್ನು ಮಾಡ್ತಾ ಇದ್ದಾರೆ? ನನ್ನ ತಂದೆಯಿಂದ ಇಂಥ ಕೆಟ್ಟ ಕೆಲಸ ಆಗಬಾರ್ದು, ಇದನ್ನು ನಾನು ಹೇಗಾದರೂ ತಡಿಬೇಕು, ಹಾಗೆಯೇ ನನ್ನ ತಂದೆಯ ಕೀರ್ತಿ ಉಳಿಬೇಕು ಅಂಥೇಳಿ ಆ ಪುಟ್ಟ ಹುಡುಗ ಏನು ಮಾಡ್ದ, ತಂದೆ ಹತ್ರ ಹೋದ. ಅದಕ್ಕಿಂತ ಮುಂಚೆ ಅನ್ಕೊಂಡ ಅವನು, ನಮ್ಮಪ್ಪ ಈ ರೀತಿ ಹಸುಗಳನ್ನು ದಾನ ನೀಡೋ ಬದಲು ನನ್ನನ್ನೇ ಯಾರಿಗಾದರೂ ದಾನ ಮಾಡಿದ್ರೆ ನಾನು ಅವ್ರ ಸೇವೆ ಮಾಡ್ಕೊಂಡಿರ್ತಿದ್ದೆ, ನಾನಂತೂ ಸತ್ತು ಹೋಗ್ತಿರ್ಲಿಲ್ಲ, ದೀರ್ಘಕಾಲ ಬದುಕಿರ್ತಿದ್ದೆ, ಅವ್ರ ಮನೆಯ ಕೆಲಸಗಳನ್ನು ಮಾಡ್ಕೊಂಡಿರ್ತಿದ್ದೆ ಅಂತ ಹೇಳ್ಬಿಟ್ಟು ನನ್ನ ತಂದೆಗೆ ಕೆಟ್ಟ ಹೆಸರು ಬರಬಾರ್ದು ಅಂಥೇಳಿ ಸೀದಾ ಅವ್ರ ತಂದೆ ಹತ್ರ ಹೋದ. ತಂದೆ ಹತ್ರ ಹೋಗ್ಬಿಟ್ಟು ಏನು ಮಾಡ್ದ, ತಂದೆಯವರೇ ನನ್ನನ್ನು ಯಾರಿಗೆ ದಾನ ಕೊಡ್ತೀರಿ ಅಂತ ಹೇಳಿ ಕೇಳ್ದ. ತಂದೆ ದಾನ ಕೊಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ರು, ಹೋಗು ಆ ಕಡೆ ಅಂತ ಹೇಳಿದ್ರು. ಆಗ ನಚಿಕೇತ ಬಿಡಲಿಲ್ಲ. ಅಪ್ಪ, ನನ್ನನ್ನು ಯಾರಿಗೆ ದಾನವಾಗಿ ಕೊಡ್ತೀಯಾ ಅಂತ ಕೇಳಿದ್ರು. ನಾನೀಗ ತುಂಬ ಬ್ಯುಸಿಯಾಗಿದ್ದೇನೆ, ಅಂದರೆ ನಾನು ತುಂಬ ಪುರ್ಸೊತ್ತಿಲ್ಲ ನನ್ನ ಹತ್ರ ಮಾತಾಡೋದಕ್ಕೆ, ನೀನು ಹೋಗು ಅಂತ ಅಂದರು. 3ನೇ ಸರಿ ಮತ್ತೆ ಆ ಹುಡುಗ ಬಿಡಲಿಲ್ಲ. ಅಪ್ಪ ಈಗ ನನಗೆ ಹೇಳಲೇಬೇಕು, ನೀನು ನನ್ನನ್ನು ಯಾರಿಗೆ ದಾನ ಕೊಡ್ತೀಯಾ ಅಂತ ಕೇಳ್ದ. ತಂದೆಗೆ ಕೋಪ ಬಂದ್ಬಿಡ್ತು. ಈಗ ಅಪ್ಪ ಏನೋ ಮಾಡ್ತಿರ್ತಾರೆ, ನಾವು ಹೋಗ್ಬಿಟ್ಟು 2-3 ಸಾರಿ ಪ್ರಶ್ನೆ ಮಾಡಿದ್ರೆ ಏನಂತಾರೆ, ತಂದೆ ಒಂದು ಕಪಾಳಕ್ಕೆ ಹೊಡೆದ್ಬಿಡ್ತಾರೆ, ಇಲ್ಲ ಅಂದರೆ ಏನು ಮಾಡ್ತಾರೆ, ಸಾಯಿಸ್ಬಿಡ್ತೀನಿ ನೋಡು ಅಂತೇಳಿ ಹೇಳ್ತಾರೆ. ಆದರೆ ಇಲ್ಲಿ ನಚಿಕೇತ ಕೂಡ ತಂದೆಯನ್ನು ಆ ರೀತಿ ಕೇಳಿದಾಗ ಅವ್ರ ತಂದೆ ಹೇಳಿದ್ದದೆ ಸಾಯಿಸ್ಬಿಡ್ತೀನಿ ನೋಡು ಅಂತೇಳಿ ಹೇಳಿಲ್ಲ. ಒಂದು ಉಪನಿಷತ್ತಿನ ಭಾಷೆಯಲ್ಲಿ, ಆಗಿನ ಕಾಲದ ಭಾಷೆಯಲ್ಲಿ ಏನು ಹೇಳಿದ್ರು, ನಿನ್ನನ್ನು ಯಮಪುರಿಗೆ ದಾನ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಆಗ ನಚಿಕೇತ, ಅವನಿಗೆ ಗೊತ್ತಿಲ್ಲ ಯಮಪುರಿ ಅಂದರೆ ಏನು ಅಂಥೇಳಿ. ಯಮಪುರಿ ಅಂತ ಹೇಳಿದ್ರೆ ಯಮಲೋಕ.
ಯಮಲೋಕಕ್ಕೆ ದಾನ ಕೊಡೋದು ಅಂತ ಹೇಳಿದ್ರೆ ಸುಮ್ಮನೆ ಯಾರಾದರೂ ಯಮಲೋಕಕ್ಕೆ ಹೋಗ್ತಾರಾ? ಇಲ್ಲ ಅಲ್ವಾ? ಸತ್ ಮೇಲೆ ತಾನೇ ಯಮಲೋಕಕ್ಕೆ ಹೋಗೋದು. ಇಲ್ಲಿ ಎಲ್ಲ ದಾನವನ್ನು ಸ್ವೀಕಾರ ಮಾಡಿದಂಥವ್ರು ಎಲ್ಲರೂ ಹೋದ್ರು. ಎಲ್ಲರೂ ಹೋದ್ಮೇಲೆ ನಚಿಕೇತ ಬಂದ ಅಪ್ಪನ ಹತ್ರ ನಿಂತ್ಕೊಂಡ. ಅಪ್ಪ, ಇನ್ನು ನನ್ನನ್ನು ದಾನ ಕೊಟ್ಟಿಲ್ಲ, ನೀನು ಯಮಪುರಿ ಕಳಿಸ್ತೀನಿ ಅಂತ ಹೇಳಿದೀಯಾ, ಕೊಟ್ಟು ಮಾತು ತಪ್ಪಬಾರ್ದು, ನನ್ನನ್ನು ಈಗಲೇ ಯಮಪುರಿಗೆ ಕಳಿಸು ಅಂತ ಹೇಳಿ ಹೇಳ್ದ. ತಂದೆಗೊಳ್ಳೆ ಸಮಸ್ಯೆ ಆಗ್ಬಿಡ್ತು. ಅಲ್ಲೇ ಋಷಿಗಳಿದ್ರು. ಆ ಋಷಿಗಳ ಹತ್ರ ಏನು ಮಾಡಿದ್ರು, ಈ ಒಂದು ವಿಷಯವನ್ನು ಹೇಳಿದಾಗ ಋಷಿಗಳು ಏನು ಮಾಡಿದ್ರು, ಆ ನಚಿಕೇತನ ದೇಹ ಅಲ್ಲೇ ಇರೋ ಥರ ಮಾಡಿ ಆತನ ಆತ್ಮ, ಸೂಕ್ಷ್ಮ ಆತ್ಮ ಏನಿತ್ತಲ್ವ ಅದು ಯಮಪುರಿಗೆ ಹೋಗೋ ಥರ ಮಾಡಿದ್ರು. ನಚಿಕೇತ ಯಮಲೋಕಕ್ಕೆ ಹೋದ. ಯಮಲೋಕಕ್ಕೆ ಹೋಗಿ ಯಮಧರ್ಮರಾಯನ ಮನೆ ಮುಂದೆ ನಿಂತ್ಕೊಂಡ. 1 ದಿನ ಕಾದ, 2 ದಿನ ಕಾದ, 3 ದಿನ ಕಾದ. ಯಮಧರ್ಮರಾಯ ಇರಲಿಲ್ಲ ಮನೆಯಲ್ಲಿ. ಹಾಗಾಗಿ ನಚಿಕೇತನನ್ನು ಭೇಟಿಯಾಗಲಿಲ್ಲ. ಈ 3 ದಿನಗಳಲ್ಲಿ ಒಳಗಡೆ ಇದ್ದಂತಹ ಯಮಧರ್ಮನ ಹೆಂಡತಿ ಬಂದು, ಯಾರಪ್ಪ ನೀನು, ಯಾರಿಗೋಸ್ಕರ ಕಾಯ್ತಾ ಇದೆಯಾ, ಬಾ ಒಳಗೆ ಅಂತ ಹೇಳಿ ಕರೆದ್ರು. ಆದರೆ ನೀನಾ ಯಮ ಅಂತ ಕೇಳ್ದ ನಚಿಕೇತ. ಅಲ್ಲ ಅಲ್ಲ, ನಾನು ಯಮಧರ್ಮನ ಹೆಂಡತಿ ಅಂತ ಹೇಳಿ ಅವ್ರು ಹೇಳಿದ್ರು. ಆಗ ನಚಿಕೇತ ಏನು ಹೇಳ್ದ ಗೊತ್ತಾ, ಇಲ್ಲ ಇಲ್ಲ, ನಾನು ಯಮಧರ್ಮನನ್ನೇ ಭೇಟಿಯಾಗೋದಕ್ಕೆ ಬಂದಿದ್ದೀನಿ, ನಾನು ಯಮ ಬರೋ ತನಕ ಇಲ್ಲೇ ಕಾಯ್ತೀನಿ ಅಂತೇಳಿ ಹೇಳ್ದ. ಹೀಗೆ 3 ದಿನಗಳಾಯಿತು. 3 ದಿನಗಳ ನಂತರ ಯಮಧರ್ಮ ಬಂದ. ಯಮಧರ್ಮ ಬಂದಾಗ ಗೊತ್ತಾಗುತ್ತೆ, ಈ ಹುಡುಗ 3 ದಿನಗಳಿಂದ ಕಾಯ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಆಗ ಯಮಧರ್ಮ ಏನಂತ ಹೇಳ್ದ ಅಂತ ಹೇಳಿದ್ರೆ, ಅಯ್ಯೋ ಬಾಲಕನೇ, ನೀನು ನೋಡೋದಕ್ಕೆ ಎಷ್ಟು ಧೈರ್ಯವಂತ ಬಾಲಕನ ಥರ ಕಾಣಿಸ್ತಾ ಇದೆಯಾ, ಯಾರು ಕೂಡ ನಾನು ಕರೀದೆ ಇಲ್ಲಿಗೆ ಬರೋದೇ ಇಲ್ಲ, ನಿನ್ನ ಧೈರ್ಯವನ್ನು ನಾನು ಮೆಚ್ಚಲೇಬೇಕು. ಅಂಥದ್ರಲ್ಲಿ 3 ದಿನಗಳು ನನಗೋಸ್ಕರ ನೀನು ಕಾದಿದೀಯಾ, ನಿನ್ನ ಒಂದು ಧೈರ್ಯಕ್ಕೆ, ನಿನ್ನ ಒಂದು ಬುದ್ಧಿವಂತಿಕೆಗೆ ನಾನು ಮೆಚ್ಚಿದ್ದೇನೆ, ನಿನಗೆ ನಾನು 3 ವರ ಕೊಡ್ತೀನಿ ಕೇಳಪ್ಪ ಅಂತ ಹೇಳಿ ಹೇಳ್ಬಿಟ್ಟ. ಆಗ ಇಲ್ಲಿ ನಚಿಕೇತ ತುಂಬಾ ಬುದ್ಧಿವಂತ, ಎಂತಹ ವರಗಳನ್ನು ಕೇಳ್ತಾನೆ ನೋಡಿ. ನಾನು ಇಲ್ಲಿಂದ ವಾಪಸ್ ಹೋಗ್ತೀನಲ್ವಾ, ಆವಾಗ ನನ್ನ ತಂದೆ ನನ್ನನ್ನು ಸ್ವೀಕರಿಸಬೇಕು, ಧೈರ್ಯವಾಗಿ ಸ್ವೀಕರಿಸಬೇಕು ಅಂತೇಳಿ ಕೇಳ್ದ. ಅಂದರೆ ಇಲ್ಲಿ 3 ವರಗಳನ್ನು ಒಂದೇ ಒಂದು ಮಾತಿನಲ್ಲಿ ಕೇಳಿ ಮುಗಿಸ್ಬಿಟ್ಟ. ಅಂದರೆ ನನ್ನನ್ನು ವಾಪಸ್ಸು ಭೂಲೋಕಕ್ಕೆ ಕಳಿಸು, ನನಗೆ ಜೀವದಾನ ಮಾಡು, ಹಾಗೆ ನನ್ನ ತಂದೆ ನನಗೆ ಬೈದೇನೆ ಮುಂಚೆ ಥರ ಸ್ವೀಕಾರ ಮಾಡೋ ಥರ ಮಾಡು ಅನ್ನೋದನ್ನು ಏನು ಮಾಡ್ದ, ಒಂದೇ ವರದಲ್ಲಿ ಕೇಳಿ ಮುಗಿಸ್ಬಿಟ್ಟ. ನಾನು ಇಲ್ಲಿಂದ ಜೀವಂತವಾಗಿ ಹೋಗ್ತೀನಲ್ವಾ ಭೂಲೋಕಕ್ಕೆ, ಆವಾಗ ನನಗೆ ನನ್ನ ತಂದೆ ಏನೂ ಮಾಡದೆ ನನ್ನ ಸ್ವೀಕರಿಸಬೇಕು ಅಂಥೇಳಿ ಬುದ್ಧಿವಂತನ ರೀತಿಯಲ್ಲಿ ವರವನ್ನು ಕೇಳ್ದ. ನಂತರ ಏನು ಮಾಡ್ದ, ಎಲ್ಲರೂ ಕೂಡ ಸ್ವರ್ಗ ಪ್ರಾಪ್ತಿಗಾಗಿ ಹಾತೊರಿತಾರಲ್ವಾ, ಆ ಸ್ವರ್ಗ ಪ್ರಾಪ್ತಿಗೆ ಮಾಡ್ತಕ್ಕಂತಹ ಯಜ್ಞಯಾಗಗಳನ್ನು ನನಗೆ ಹೇಳ್ಕೊಡು ಅಂತ ಯಮಧರ್ಮನ ಹತ್ರ ಕೇಳ್ದ. ಯಮಧರ್ಮನಿಗೆ ತುಂಬ ಖುಷಿ ಆಗ್ಬಿಡ್ತು. ಏನಿದು 8-9 ವರ್ಷದ ಬಾಲಕ ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಸಂತೋಷವಾಗ್ಬಿಟ್ಟು ಯಮಧರ್ಮರಾಯ ಆತನಿಗೆ ಸ್ವರ್ಗಕ್ಕೆ ಹೋಗ್ತಕ್ಕಂತಹ ಮಾರ್ಗದ ಯಜ್ಞ ಯಾಗಾದಿಗಳನ್ನೆಲ್ಲ ಹೇಳ್ಕೊಟ್ಟ. ಹಾಗೆಯೇ ಆ ಒಂದು ಸಂದರ್ಭದಲ್ಲಿ ಏನು ಯಾಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಅಗ್ನಿಯನ್ನು ಹೊತ್ತಿಸ್ತಾರಲ್ವ, ಆ ಅಗ್ನಿಗೆ ಇನ್ನು ಮುಂದೆ ನಚಿಕೇತ ಅಗ್ನಿ ಅಂತ ಕರೀಲಿ ಅಂತ ಹೇಳ್ಬಿಟ್ಟು ಅಂತಕ್ಕಂತಹ ಒಂದು ವರವನ್ನು ಕೂಡ ಕೊಟ್ಟ. ನಂತರ 3ನೇ ವರ ಬಾಕಿ ಇದೆ. ಆ 3ನೇ ವರ ಏನು ಅಂತ ಹೇಳಿದ್ರೆ, ನಚಿಕೇತ ಕೇಳ್ದ, ಯಮಧರ್ಮರಾಯ, ಮನುಷ್ಯರು ಹುಟ್ಟೋದಕ್ಕಿಂತ ಮುಂಚೆ ಎಲ್ಲಿರ್ತಾರೆ, ಸತ್ ಮೇಲೆ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ಕೇಳ್ದ. ಇಲ್ಲಿ ಯಮಧರ್ಮರಾಯನಿಗೆ ಇಷ್ಟು ಚಿಕ್ಕ ಹುಡುಗನಿಗೆ ಏನು ಹೇಳಿ ಅಂತಾನೆ ಗೊತ್ತಾಗ್ಲಿಲ್ಲ. ನೋಡು, ನೀನು ತುಂಬ ಚಿಕ್ಕ ಹುಡುಗ, ನಿನಗೆ ಬೇರೆ ಏನಾದರೂ ಬೇಕಾದರೆ ಕೇಳ್ಬಿಡು, ಈ ರೀತಿ ಪ್ರಶ್ನೆಗಳನ್ನೆಲ್ಲ ಕೇಳಬೇಡ ಅಂದ. ಇಲ್ಲ ಇಲ್ಲ, ನನಗೆ ಇದೇ ಪ್ರಶ್ನೆ ಇದೆ, ನೀನು ಉತ್ತರವನ್ನು ಕೊಡಲೇಬೇಕು ಅಂತೇಳಿ ಹೇಳ್ದ. ಯಮಧರ್ಮನಿಗೆ ಒಳ್ಳೆ ಪೀಕ್ಲಾಟ ಆಗ್ಬಿಡ್ತು. ಯಮಧರ್ಮರಾಯ ಹೇಳ್ದ, ನೋಡಪ್ಪ, ಬೇಕಾದರೆ ನಿನಗೆ ಅರ್ಧ ಭೂಮಂಡಲವನ್ನೇ ನಿನಗೆ ಕೊಟ್ಬಿಡ್ತೀನಿ, 1000 ವರ್ಷಗಳ ಆಯಸ್ಸನ್ನು ನಿನಗೆ ಕೊಟ್ಬಿಡ್ತೀನಿ, ನೀನು ಆರಾಮಾಗಿ ರಾಜ್ಯಭಾರವನ್ನು ಮಾಡ್ಕೊಂಡಿರು ಅಂತ ಹೇಳಿ ಹೇಳ್ದ. ಆಗ ನಚಿಕೇತ ಏನು ಹೇಳ್ದೆ ಗೊತ್ತಾ, 1000 ವರ್ಷಗಳ ಆಯಸ್ಸನ್ನು ಕೊಡ್ತೀಯಾ, ಮತ್ತು 1000 ವರ್ಷ ಆದ್ಮೇಲೆ ನಾನು ಸತ್ತೋಗ್ಬಿಡ್ತೀನಲ್ಲ, ಈ ಥರ ಕೇಳ್ದ. ಆಗ ಯಮಧರ್ಮನಿಗೆ ಬೇರೆ ದಾರಿ ಇಲ್ಲದೇನೆ ಆತ ನಚಿಕೇತನಿಗೆ ಕಠಿಣವಾದಂತಹ ಉಪನಿಷತ್ತಿನ ಒಂದು ಬೋಧನೆಯನ್ನು ಮಾಡ್ದ. ಈ ಕಥೆಯಿಂದ ನಾವು ಏನು ತಿಳ್ಕೊಬೋದು ಅಂತ ಹೇಳಿದ್ರೆ, ನಚಿಕೇತನಲ್ಲಿ ಇದ್ದಂತಹ ಶ್ರದ್ಧೆಯನ್ನು ನಾವು ತಿಳ್ಕೊಬೋದು. ಬಾಲಕನಾದರೂ ಕೂಡ ಯಮಧರ್ಮನ ಬಳಿ ಹೋಗಿ ಪ್ರಶ್ನೆ ಮಾಡ್ತಕ್ಕಂತಹ ಧೈರ್ಯವನ್ನು ಹೊಂದಿದ್ದ. ಆದರೆ ಬರ್ತಾ ಬರ್ತಾ ಏನಾಗ್ತಿದೆ, ಈ ರೀತಿಯ ಶ್ರದ್ಧೆ ನಮ್ಮಲ್ಲಿ ಮಾಯವಾಗ್ತಾ ಇದೆ. ನಚಿಕೇತನಂತಹ ಶ್ರದ್ಧೆ ನಮಗೆ ಬೇಕಾಗಿದೆ. ಯಾವ ಒಂದು ಶ್ರದ್ಧೆಯ ಮೂಲಕ ಪ್ರಪಂಚ ಚಲಿಸ್ತಾ ಇದೆಯೋ ಅಂತಹ ಶ್ರದ್ಧೆ ನಮಗೆ ಬೇಕಾಗಿದೆ. ಆದರೆ ಇಂತಹ ಶ್ರದ್ಧೆ ಅಂತಕ್ಕಂಥದ್ದು ಬರ್ತಾ ಬರ್ತಾ ನಾಶವಾಗ್ತಾ ಇದೆ. ಮೊದಲು ಆತ್ಮಜ್ಞಾನದ ಪ್ರಚಾರವಾಗಬೇಕು, ನಮ್ಮಲ್ಲಿರ್ತಕ್ಕಂತಹ ಜ್ಞಾನ ಏನಿದೆಯಲ್ಲ ಅದರ ಪ್ರಚಾರವಾಗಬೇಕು ಅಂಥೇಳಿ ವಿವೇಕಾನಂದರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಜ್ಞಾನವನ್ನು ಗಳಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ. ಎಲ್ಲಿ ಶ್ರದ್ಧೆ ಇರುತ್ತೋ ಅಲ್ಲಿ ನಮಗೆ ಜ್ಞಾನ ಸಿಗುತ್ತೆ. ವಿದ್ಯೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಅಂಥೇಳಿ ಹೇಳ್ತಾರೆ. ಶ್ರದ್ಧೆ ಇದ್ದಾಗ ಮಾತ್ರ ನಾವು ಏನನ್ನಾಗಲಿ ಸುಲಭವಾಗಿ ಕಲಿಯೋದಕ್ಕೆ ಆಗುತ್ತೆ. ನಂತರ ಯುವಕರಿಗೆ ಏನು ಕರೆಯನ್ನು ಕೊಡ್ತಾ ಇದ್ದಾರೆ ನೋಡಿ, ಯಾರೂ ದುರ್ಬಲರಲ್ಲ,
ಆತ್ಮ ಸರ್ವಶಕ್ತ ಸರ್ವಜ್ಞ. ಹೇಳಿ, ಯಾರಿಗೂ ಮಣಿಯಬೇಡಿ. ನಿಮ್ಮಲ್ಲಿರುವ ಭಗವಂತನನ್ನ ವ್ಯಕ್ತಗೊಳಿಸಿ, ಅದನ್ನು ಅಲ್ಲಗಳೆಯಬೇಡಿ. ಹೇಳಿ, ದುರ್ಬಲತೆಯ ಪರವಶತೆಯಿಂದ ಪಾರಾಗುವುದಕ್ಕೆ ಮಾರ್ಗ ನಿಮ್ಮ ಶಾಸ್ತ್ರಗಳಲ್ಲಿಯೇ ಇದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ವಿವೇಕಾನಂದರು ಅಂದರೆ, ಪ್ರಪಂಚದಲ್ಲಿರ್ತಕ್ಕಂತಹ ಯಾರು ಕೂಡ ದುರ್ಬಲರಲ್ಲ, ಯಾರ ಕೈನಲ್ಲೂ ಕೂಡ ಈ ಕೆಲಸ ಆಗೋಲ್ಲ ಅಂತ ಇಲ್ಲ. ಎಲ್ಲರೂ ಕೂಡ ಸರ್ವಶಕ್ತರು. ಎಲ್ಲ ಶಕ್ತಿಯು ಕೂಡ ಮನುಷ್ಯನಲ್ಲಿಯೇ ಅಡಗಿದೆ. ಎಲ್ಲರೂ ಕೂಡ ಸರ್ವಜ್ಞರು, ಎಲ್ಲವನ್ನ ತಿಳಿದಂಥವರು. ಆದರೆ ನೀವು ಎದ್ದೇಳಿ, ಯಾರಿಗೂ ಕೂಡ ಮಣಿಯಬೇಡಿ. ನಿಮ್ಮ ಗುರಿಯನ್ನು ಮುಟ್ಟುವ ತನಕ ನೀವು ಯಾರಿಗೂ ಬಾಗಬೇಡಿ. ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬ ಭಗವಂತ ಇದ್ದಾನೆ. ಆ ಭಗವಂತನನ್ನು ನೀವು ವ್ಯಕ್ತಗೊಳಿಸಿ, ಅದನ್ನು ನೀವು ಅಲ್ಲಗಳೆಯಬೇಡಿ. ಹೇಳಿ, ದುರ್ಬಲತೆಯ ಪರವಶತೆಯಿಂದ ಪಾರಾಗಿ. ನಮ್ಮಲ್ಲೇ ನಾವು ಒಂದು ವೀಕ್ನೆಸ್ಸನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ. ಆ ಒಂದು ವೀಕ್ನೆಸ್ಸಿಂದ ನೀವು ಆಚೆ ಬನ್ನಿ. ನಾವು ಈ ದುರ್ಬಲತೆಗಳಿಂದ ಪಾರಾಗೋದಕ್ಕೆ ನಮಗೆ ಏನು ತಂತ್ರಗಳು ಬೇಕಲ್ವಾ, ಆ ಮಾರ್ಗಗಳು ಎಲ್ಲ ಎಲ್ಲಿದೆ? ನಮ್ಮ ಶಾಸ್ತ್ರಗಳಲ್ಲಿಯೇ ಇದೆ. ಏನು ದುರ್ಬಲತೆಯಿಂದ ಪಾರಾಗೋದಕ್ಕೆ ಬೇಕಾಗ್ತಕ್ಕಂತಹ ಶಾಸ್ತ್ರಗಳು ಅಂದರೆ, ಈಗ ಹೇಳ್ತಾರೆ ನೋಡಿ ಒಂದು ಕಡೆ, ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂಥೇಳಿ ಹೇಳ್ತಾರಲ್ವ. ಹಾಗಾಗಿ ಇವುಗಳಿಂದ ಪಾರಾಗಬೇಕು ಅಂದರೆ ಅದಕ್ಕೆ ಪರಿಹಾರ ನಮ್ಮ ಶಾಸ್ತ್ರಗಳಲ್ಲಿಯೇ ಇದೆ. ನಿಜವಾದ ಆತ್ಮನ ವಿಷಯವನ್ನು ನೀವು ಕೇಳಿ. ನಿಜವಾದ ಆತ್ಮ ಅಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಆತ್ಮ ಇರುತ್ತೆ. ಆ ಆತ್ಮ ಏನು ಹೇಳುತ್ತೆ ಅಂತ ಹೇಳಿ ಮೊದಲು ನೀವು ಕೇಳಬೇಕು. ನಂತರ ಇತರರಿಗೆ ಅದನ್ನು ಬೋಧನೆಯನ್ನು ಮಾಡಿ. ನಿಮ್ಮ ಮನಸ್ಸಿನ ಮಾತನ್ನು ಮೊದಲು ನೀವು ಕೇಳಿಸ್ಕೊಳ್ಳಿ. ನಂತರ ನೀವು ಅದನ್ನು ಅನುಸರಣೆ ಮಾಡಿ ನಂತರ ಅದನ್ನು ಇತರರಿಗೆ ಬೋಧನೆ ಮಾಡಿ. ನಿಮ್ಮ ಬೋಧನೆಯ ಮೂಲಕ ನಿದ್ರಿಸುವವರನ್ನು ಎಬ್ಬಿಸಿ. ಯಾರು ಜಡವಾಗಿದ್ದಾರಲ್ವ ಅವರು ಎದ್ದೇಳುವ ಹಾಗೆ ಮಾಡಿ. ಅವರು ಹೇಗೆ ಜಾಗೃತರಾಗುತ್ತಾರೆ ನೋಡಿ. ಯಾವಾಗ ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೋ ಆಗ ಅವರಲ್ಲಿ ಹೇಗೆ ಜಾಗೃತಿ ಮೂಡುತ್ತೆ ಅಂತಕ್ಕಂಥದ್ದನ್ನು ನೋಡಿ. ಆಗ ಶಕ್ತಿ ಅಂತಕ್ಕಂಥದ್ದು ಬರುತ್ತೆ. ನಮ್ಮಿಂದ ಬೇರೆಯವ್ರಿಗೆ ಒಳಿತಾಯಿತು ಅಂತಕ್ಕಂತಹ ಒಂದು ಖುಷಿ ಕೂಡ ಸಿಗುತ್ತೆ. ಆಗ ಶ್ರೇಯಸ್ಸು ಅಂತಕ್ಕಂಥದ್ದು ದೊರೆಯುತ್ತೆ. ಜೊತೆಗೆ ಪಾವಿತ್ರ್ಯ ಅಂತಕ್ಕಂಥದ್ದು ಕೂಡ ಬರುತ್ತೆ. ಈಗ ನಿದ್ರಿಸುತ್ತಿರುವ ಜೀವ ಜಾಗೃತವಾಗಿ ಕಾರ್ಯೋನ್ಮುಖವಾಗುವಾಗ ಅವನಲ್ಲಿ ಎಲ್ಲ ಕಲ್ಯಾಣ ಗುಣಗಳು ಬರುವುದು. ಯಾವಾಗ ಒಬ್ಬ ವ್ಯಕ್ತಿ ನಿದ್ರಿಸ್ತಾ ಇರ್ತಾನಲ್ವಾ, ಜಾಗೃತನಾಗಿ ಇರೋದಿಲ್ಲ ಅಲ್ವಾ, ಆಗ ನೀವು ಆ ವ್ಯಕ್ತಿಗೆ ಬುದ್ಧಿವಾದವನ್ನು ಹೇಳಿದಾಗ ಆ ವ್ಯಕ್ತಿಯ ಮನಸ್ಸು ಜಾಗೃತವಾಗುತ್ತೆ. ಆತ ಕಾರ್ಯೋನ್ಮುಖನಾಗ್ತಾನೆ, ಅಂದರೆ ಆತ ಕೆಲಸದತ್ತ ಹೋಗ್ತಾನೆ. ತನ್ನ ಕೆಲಸದತ್ತ ಹೋದಾಗ ಸಕಲವು ಕಲ್ಯಾಣಮಯದಿಂದ ಕೂಡಿರುತ್ತೆ, ಅಂದರೆ ಸಮಾಜದ ಕಲ್ಯಾಣ ಆಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ದೇವರನ್ನು ಹುಡುಕಿಕೊಂಡು ಹೋಗ್ತೀವಿ. ಅದಕ್ಕೊಂದು ಒಳ್ಳೆ ಉದಾಹರಣೆಯನ್ನು ಕೊಡ್ತಾರೆ. ಒಂದು ದೇಶದಲ್ಲಿ ಒಬ್ಬ ರಾಜ ಇರ್ತಾನಂತೆ. ರಾಜನೇ ಹುಚ್ಚ ಆಗ್ಬಿಟ್ಟು ಅದೇ ಊರಿನ ರಾಜನನ್ನು ಹುಡುಕೊಂಡು ಹೋಗ್ತಾನಂತೆ. ರಾಜ ಎಲ್ಲಿ ಅಂಥೇಳಿ ಅನ್ವೇಷಣೆ ಮಾಡೋದಕ್ಕೆ ಶುರು ಮಾಡ್ತಾನಂತೆ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಅಂದರೆ ನಮ್ಮಲ್ಲಿ ಇರ್ತಕ್ಕಂತಹ ದೈವತ್ವವನ್ನು ನಾವು ಮರೆತು ಬಿಟ್ಟಿದ್ದೇವೆ. ನಮ್ಮಲ್ಲಿರ್ತಕ್ಕಂತಹ ಭಗವಂತನನ್ನು ನಾವು ಮರೆತು ಉಳಿದಿರ್ತಕ್ಕಂತಹ ಕಡೆ ಎಲ್ಲ ನಾವು ಏನು ಮಾಡ್ತಾ ಇದ್ದೀವಿ? ದೈವತ್ವವನ್ನು ಅನ್ವೇಷಣೆ ಮಾಡ್ತಾ ಇದ್ದೀವಿ. ಇದನ್ನು ನಾವು ಮೊದಲು ನಿಲ್ಲಿಸಬೇಕು. ನಮ್ಮಲ್ಲಿಯೇ ದೈವತ್ವ ಅಂತಕ್ಕಂಥದ್ದು ಅಡಗಿದೆ ಅಂಥೇಳಿ ವಿವೇಕಾನಂದರು ಹೇಳ್ತಾರೆ. ನಂತರ ಇನ್ನೇನು ಹೇಳ್ತಾ ಇದ್ದಾರೆ ನೋಡಿ. ನಿಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಿ ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ. ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಿಗೊಳಿಸಿ. ಅನಂತರ ನೀವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ನೀವು ಒಂದು ಒಳ್ಳೆಯ ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಿರಿ ಎಂಬ ತೃಪ್ತಿಯಾದರೂ ಇರುತ್ತದೆ. ನಿಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆಯೇ ನಿಂತಿದೆ. ನಾವು ಅಂದ್ಕೊಳ್ತೀವಿ ಜಗತ್ತು ಉದ್ಧಾರ ಆಗಬೇಕು, ನಮ್ಮ ಊರು ಉದ್ಧಾರ ಆಗಬೇಕು, ಆದರೆ ನಾನು ಒಬ್ಬನೇ ಏನು ಮಾಡಲಿ ಅಂತ ಹೇಳಿ ಅಂದ್ಕೊಳ್ತೀವಿ. ಆದರೆ ಅದು ಒಬ್ಬರಿಂದಾನೇ ಪ್ರಾರಂಭವಾಗಬೇಕು. ಮೊದಲು ನಮ್ಮ ಅಭಿವೃದ್ಧಿ ಆದಾಗ ಏನಾಗುತ್ತೆ? ದೇಶದ ಅಭಿವೃದ್ಧಿ ಕೂಡ ಆಗುತ್ತೆ. ಜಗತ್ತಿನ ಕಲ್ಯಾಣ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ನಿಂತಿದೆ ಅಂತ ಹೇಳಿ ಅಂದ್ಕೊಂಡು ನಾವು ಕಾರ್ಯೋನ್ಮುಖರಾಗಬೇಕು. ನಮ್ಮ ಕಾರ್ಯದ ಕಡೆ ಆಸಕ್ತಿಯನ್ನು ತೋರಬೇಕು. ಜೊತೆಗೆ ವೇದಾಂತಗಳ ಸಂದೇಶ ಏನಿದೆಯಲ್ವಾ, ಅದು ಪ್ರತಿಯೊಂದು ಮನೆಗೂ ಕೂಡ ಗೊತ್ತಾಗಬೇಕು. ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ, ನಮ್ಮ ವೇದಗಳು ಉಪನಿಷತ್ತುಗಳು ಏನು ಹೇಳ್ತವೆ ಅನ್ನೋದು ಪ್ರತಿಯೊಂದು ಮನೆಗೂ ಕೂಡ ಗೊತ್ತಾಗಬೇಕು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮ ಏನಿರುತ್ತಲ್ವಾ, ಆ ಆತ್ಮದಲ್ಲಿ ಸುಪ್ತವಾಗಿರ್ತಕ್ಕಂತಹ ಪಾವಿತ್ರ್ಯತೆ ಇರುತ್ತೆ. ಸುಪ್ತ ಅಂದರೆ ಅಡಗಿ ಹೋಗಿರುತ್ತೆ.
ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಳ್ಳೆತನ ಅಂತಕ್ಕಂಥದ್ದಿರುತ್ತೆ, ಆದರೆ ಅದು ಮರೆಮಾಚಿ ಹೋಗಿರುತ್ತೆ. ಅಂತಹ ಒಳ್ಳೆಯತನ ಅವರಲ್ಲಿ ಬರುವಂತೆ ನಾವು ಜಾಗೃತಿ ಮೂಡಿಸಬೇಕಾಗಿದೆ. ಅನಂತರ ನಾವು ಏನೇ ಒಂದು ಚಿಕ್ಕ ಕೆಲಸ ಮಾಡಿದ್ರು ಕೂಡ ನಮಗೇನನ್ಸುತ್ತೆ, ಅಬ್ಬಾ ನನ್ನ ದೇಶಕ್ಕೋಸ್ಕರ ಇಷ್ಟಾದರೂ ಕೆಲಸ ಮಾಡಿದ್ನಲ್ವಾ ಅಂತ ಹೇಳಿ ನಮ್ಮ ಮೇಲೆ ನಮಗೆ ಹೆಮ್ಮೆ ಬರುತ್ತೆ. ಇಷ್ಟು ಕೆಲಸ ಮಾಡಾದರೂ ಸತ್ತರೆ ನಾನು ದೇಶಕ್ಕೋಸ್ಕರ ಏನಾದರೂ ಮಾಡಿದ್ದೀನಿ ಅಂತಕ್ಕಂತಹ ಸಮಾಧಾನವಾದರೂ ನಮಗೆ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ನಂತರ ಈ ಆತ್ಮದ ಅನಂತ ಶಕ್ತಿಯನ್ನು ಭೌತಿಕ ಪ್ರಪಂಚದ ಮೇಲೆ ಬೀರಿದರೆ ಹಲವು ಭೌತಿಕ ಬೆಳವಣಿಗೆಗಳಾಗುವು. ನೋಡಿ, ನಮ್ಮಲ್ಲೇ ಆತ್ಮ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಇರ್ತಕ್ಕಂತಹ ಒಂದು ಆತ್ಮ, ಸುಪ್ತ ಮನಸ್ಸು, ಅದಕ್ಕೆ ಅನಂತವಾದಂತಹ ಶಕ್ತಿ ಇದೆ. ಮನಸ್ಸಿದ್ದರೆ ಮಾರ್ಗ, ಕೇಳಿದ್ದೀರಾ ಅಲ್ವಾ? ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು. ಇಡೀ ಭೌತಿಕ ಪ್ರಪಂಚ ಏನು ನಮ್ಮ ಸುತ್ತಲ ಪ್ರಪಂಚ ಇದೆಯಲ್ವಾ, ಆ ಸುತ್ತಲ ಪ್ರಪಂಚದಲ್ಲಿ ಹಲವಾರು ಬೆಳವಣಿಗೆಗಳಾಗಬೇಕು ಅಂತ ಹೇಳಿದ್ರೆ ಅದು ನಮ್ಮ ಮನಸ್ಸಿನಿಂದ ಮಾತ್ರ ಸಾಧ್ಯ. ಆಲೋಚನಾ ಪ್ರಪಂಚದ ಮೇಲೆ ಬೀರಿದರೆ ಬುದ್ಧಿ ತನ್ನ ಪರಾಕಾಷ್ಠೆಯನ್ನು ಮುಟ್ಟುವುದು. ನಾವು ಯಾವಾಗ ನಮ್ಮ ಬುದ್ಧಿವಂತಿಕೆಯಿಂದ ಒಳ್ಳೊಳ್ಳೆ ಆಲೋಚನೆಗಳನ್ನು ಮಾಡ್ತೀವೋ ಆಗ ಆ ಆಲೋಚನೆಗಳಿದ್ದಾಗ ಮಾತ್ರ ಏನಾಗುತ್ತೆ, ನಮ್ಮ ಪರಾಕಾಷ್ಠೆ, ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ನಾವು ಸಾಧ್ಯವಾಗುತ್ತೆ. ತನ್ನ ಮೇಲೆಯೇ ತಾನು ಅದನ್ನು ಬೀರಿಕೊಂಡರೆ ಮಾನವನನ್ನು ದೇವನನ್ನಾಗಿ ಮಾಡುವುದು. ವ್ಯಕ್ತಿ ಬುದ್ಧಿವಂತಿಕೆ ಏನಿರುತ್ತಲ್ಲ, ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ, ಆ ಒಳ್ಳೆಯ ಬುದ್ಧಿವಂತಿಕೆಯಿಂದ ತನ್ನ ಆಲೋಚನೆಗಳಿಂದ ತಾನು ಮುಂದುವರೆದ್ರೆ ಏನಾಗುತ್ತೆ, ನಿಜವಾಗ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನು, ಸಾಮಾನ್ಯ ವ್ಯಕ್ತಿಯನ್ನು ದೇವನನ್ನಾಗಿ ಮಾಡ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂತಹ ಒಳ್ಳೆಯತನ, ಹಾಗೆ ನಮ್ಮ ಕೆಲಸಗಳು. ಮೊದಲು ನಾವು ದೇವರಾಗೋಣ, ಮೊದಲು ನಾವು ಒಳ್ಳೆಯವರಾಗೋಣ, ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳೋಣ, ನಂತರ ಜಗತ್ತನ್ನು ತಿದ್ದೋಣ, ಅನಂತರ ಇತರರು ದೇವರಾಗಲು ಅವರಿಗೆ ಸಹಾಯ ಮಾಡೋಣ, ನಂತರ ಬೇರೆಯವರು ದೇವರಾಗೋದಕ್ಕೆ ಅವರಿಗೆ ಸಹಾಯ ಮಾಡೋಣ. ಆದ್ದರಿಂದ ಆರ್ಯ ಮಾತೆಯ ಪುತ್ರರಿರ, ಹೇ ಭಾರತ ಮಾತೆಯ ಮಕ್ಕಳೇ, ಎಚ್ಚರಗೊಳ್ಳಿ. ಇಷ್ಟು ದಿನ ನೀವು ಹೇಗಿದ್ರೋ ಆ ರೀತಿ ಇರಬೇಡಿ. ಇನ್ಮೇಲಾದರೂ ನಿಮ್ಮಲ್ಲಿ ಜಾಗೃತಿ ಮೂಡಲಿ. ಎಲ್ಲರೂ ಕೂಡ ಜಡನಿದ್ರೆಯಿಂದ ಎದ್ದೇಳಿ, ಎಚ್ಚರಗೊಳ್ಳಿ, ಎದ್ದೇಳಿ, ಸೋಮಾರಿಗಳಾಗಬೇಡಿ, ಎದ್ದೇಳಿ. ಯುವಕರಿಗೆ ಏನನ್ನ ಕೊಟ್ಟರು ಕರೆಯನ್ನು ವಿವೇಕಾನಂದರು, ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತೇಳಿ ಹೇಳಿದ್ರಲ್ವಾ. ಹಾಗೆ ಹೇ ಭಾರತ ಮಾತೆಯ ಪುತ್ರರಿರ, ಎಚ್ಚರಗೊಳ್ಳಿ, ಎದ್ದೇಳಿ, ನೀವು ಸೋಮಾರಿಗಳಾಗಬೇಡಿ. ಎಲ್ಲಿ ಸೋಮಾರಿತನ ಇರುತ್ತೋ ಅಲ್ಲಿ ಯಾವ ಕೆಲಸ ಕೂಡ ಆಗೋದಿಲ್ಲ. ನೀವು ನಿಮ್ಮ ಗುರಿಯನ್ನು ತಲುಪುವವರೆಗೂ ನೀವು ನಿಲ್ಲಬೇಡಿ. ನಿಮ್ಮ ಗುರಿ ಸಾಧನೆಯ ಕಡೆಗೆ ನಿಮ್ಮ ಪಯಣ ಹೀಗೆ ನಿರಂತರವಾಗಿ ಮುಂದುವರಿತಾ ಇರಲಿ. ನೀವು ಒಳ್ಳೆಯವರಾಗೋದ್ರ ಜೊತೆಗೆ ದೇಶದ ಜನರನ್ನು ಕೂಡ ಒಳ್ಳೆಯವರನ್ನಾಗಿಸಲು ಪ್ರಯತ್ನ ಪಡಿ ಅಂತ ಹೇಳಿ ಈ ಒಂದು ಗದ್ಯದಲ್ಲಿ ವಿವೇಕಾನಂದರು ಹೇಳಿದ್ದಾರೆ. ಮಕ್ಕಳೇ, ಈ ದಿನದ ತರಗತಿಯಲ್ಲಿ ನಾನು ವಿವೇಕಾನಂದರ ಚಿಂತನೆಗಳು ಏನು ಅನ್ನೋದನ್ನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಈ ತರಗತಿ ನಿಮಗೆ ಅರ್ಥ ಆಯಿತು ಅಂತೇಳಿ ಅಂದ್ಕೊಂಡು ಇಂದಿನ ಈ ಒಂದು ತರಗತಿಯನ್ನು ಮುಗಿಸೋಣ. ನಂತರ ಮುಂದಿನ ತರಗತಿನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.